ನಮಸ್ಕಾರ ವೀಕ್ಷಕರೇ. ಸಾಂಸ್ಕೃತಿಕ ನಗರಿ ಮೈಸೂರು ಅಂದ ತಕ್ಷಣ ನಮಗೆ ನೆನಪಾಗೋದು ಮೈಸೂರಿನ ಪ್ರಸಿದ್ಧ ಅರಮನೆ, ಅಲ್ಲಿನ ರಾಜಗಾಂಭೀರ್ಯತೆ, ಹಾಗೆಯೇ ಅದರ ಸುತ್ತ ಇರುವಂತಹ ರಾಜಗಾಂಭೀರ್ಯತೆಯಿಂದ ಮೈಸೂರಿನ ಸಾರ್ವಜನಿಕರು ನಡೆಯೋಕೆ ಅಂತಲೇ ಇರುವಂತಹ ರಾಜಪಥ. ಮೈಸೂರಿನ ಇತಿಹಾಸ ಸಾರೋಕೆ ಅಂತಾನೆ ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿರುವಂತಹ ಈ ರಾಜಪಥ ಇವತ್ತು ಹಳ್ಳ ಹಿಡಿದಿದೆ. ರಾಜವಂಶಸ್ಥರ ರೀತಿಯಲ್ಲಿ ನಮ್ಮ ಮೈಸೂರಿನ ಸಾರ್ವಜನಿಕರು ನಡಿಗೆಗೋಸ್ಕರವೇ ಮೀಸಲಿಡಬೇಕಾಗಿದ್ದಂತಹ ಪಥದಲ್ಲಿ ಇಂದು ಫುಟ್ಪಾತ್ ವ್ಯಾಪಾರಿಗಳ ದರ್ಬಾರಾಗಿದೆ. ಬಿರುಕು ಬಿಟ್ಟ ಬ್ಯಾಲಸ್ಟ್ರಾಡ್ಗಳು ಒಂದು ಕಡೆ, ನಿರ್ವಹಣೆ ಇಲ್ಲದ ಕಲ್ಲುಗಳು. ಹೌದು, ಅರಮನೆ ನಗರಿಯ ಅಂದವನ್ನು ಕೆಡಿಸ್ತಾ ಇರುವಂತಹ ರಾಜಪಥದ ಅವ್ಯವಸ್ಥೆಯ ಬಗ್ಗೆ ಇಲ್ಲಿದೆ ಒಂದು ಗ್ರೌಂಡ್ ರಿಪೋರ್ಟ್. ಇದು ಮೈಸೂರಿನ ಪ್ರತಿಷ್ಠಿತ ರಾಜಪಥ. 2011ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತಹ BS ಯಡಿಯೂರಪ್ಪರವರು ತಾವು ನೀಡಿದಂತಹ 16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ಆರಂಭವಾಯಿತು. ಆದರೆ 13 ವರ್ಷಗಳ ನಂತರ ಈ ರಾಜಪಥ ಕೇವಲ ಅವ್ಯವಸ್ಥೆಯ ಆಗರವಾಗಿದೆ. ಫುಟ್ಪಾತ್ಗಳು ಪಾದಚಾರಿಗಳಿಗಿಂತ ಹೆಚ್ಚಾಗಿ ಬೀದಿ ವ್ಯಾಪಾರಿಗಳ ಪಾಲಾಗಿದೆ. ಇಲ್ಲಿ ಪ್ಲಾಸ್ಟಿಕ್ ಸಾಮಾನುಗಳಿಂದ ಹಿಡಿದು ಬಟ್ಟೆ ಬರೆ ಎಲ್ಲವೂ ಮಾರಾಟವಾಗ್ತವೆ. ಅಂಗಡಿ ಮಾಲೀಕರು ಕೂಡ ತಮ್ಮ ಅರ್ಧದಷ್ಟು ಸಾಮಾನನ್ನ ಪಾದಚಾರಿ ಮಾರ್ಗದಲ್ಲಿ ಇಟ್ಟು ಜನಸಾಮಾನ್ಯರಿಗೆ ನಡೆಯೋಕೆ ತೊಂದರೆಯಾಗುವಂತೆ ಮಾಡಿಟ್ಟಿದ್ದಾರೆ. ಕೇವಲ ವ್ಯಾಪಾರಿಗಳ ಸಮಸ್ಯೆ ಅಷ್ಟೇ ಅಲ್ಲ, ಇಲ್ಲಿನ ಕಾಮಗಾರಿಯ ಗುಣಮಟ್ಟ ಕೂಡ ಅಧೋಗತಿಗೆ ತಲುಪಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಳವಡಿಸಲಾದಂತಹ ಸುಂದರವಾದ ಬ್ಯಾಲಸ್ಟ್ರೇಡ್ಗಳು, ಮಾರ್ಬಲ್ ಕಲ್ಲಿನ ಕಂಬಗಳು ಇಸ್ಪಿಟ್ಟೆಲೆಗಳಂತೆ ಉರುಳಿ ಬೀಳ್ತಾ ಇದ್ದಾವೆ. ಕೆಲವು ಕಡೆ ಸಾರ್ವಜನಿಕರ ನಿರ್ಲಕ್ಷ್ಯವಾದ್ರೆ ಇನ್ನು ಕೆಲವು ಕಡೆ ಕಳಪೆ ಕಾಮಗಾರಿಯೇ ಇದಕ್ಕೆ ಕಾರಣ ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನರ್ಮ್ ಯೋಜನೆ ಬಂದಂಥ ಸಂದರ್ಭದಲ್ಲಿ ಮೈಸೂರಿಗೆ ಒಂದಷ್ಟು ಕೋಟಿಗಳು, ನನ್ನ ಪ್ರಕಾರ ಸುಮಾರು 500ರಿಂದ 600 ಕೋಟಿ ಸಿಟಿ ಬಸ್ ಸ್ಟ್ಯಾಂಡು, ಸಬರ್ ಬಸ್ ಸ್ಟ್ಯಾಂಡು, ಸೆಟಲೈಟ್ ಬಸ್ ಸ್ಟ್ಯಾಂಡು, ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಒಂದಷ್ಟು ಕಚೇರಿಗಳು ಮತ್ತು ವಿಶೇಷವಾಗಿ ರಾಜಪಥ ಏನು ನಮ್ಮ ದಸರಾ ಸಂದರ್ಭದಲ್ಲಿ ದಸರಾ ಮೆರವಣಿಗೆ ತೆರಳುವಂಥ ತಾಯಿ ಚಾಮುಂಡೇಶ್ವರಿ ಮೆರವಣಿಗೆ ತೆರಳುವಂಥ ರಸ್ತೆ ಇದೆ, ಅದನ್ನು ರಾಜಪಥವಾಗಿ ಕನ್ವರ್ಟ್ ಮಾಡಿಕೊಂಡು ಮಹಾನಗರ ಪಾಲಿಕೆಯ ಒಂದು ವಿಶೇಷ ಯೋಜನೆ ರೀತಿಯಲ್ಲಿ ರಾಜಪಥ ತಗೊಂಡ್ರು ಸರ್. ಆದರೆ ದುರಂತ ಏನು ಅಂದರೆ ಪ್ರಾರಂಭದಿಂದನೂ ಆ ರಸ್ತೆಯ ಕಾಮಗಾರಿ ಅವೈಜ್ಞಾನಿಕವಾಗಿದೆ ಅಂತ ಅಂದಿನ ನಗರ ಪಾಲಿಕಾ ಸದಸ್ಯರು ಸೇರಿದಂಗೆ ಅನೇಕ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಹೇಳಿದ್ರು ಇವ್ರ ಪಾಡಿಯವರು ಕಾಮಗಾರಿ ಮಾಡಿದ್ರು. ಕಾಮಗಾರಿ ಮಾಡಿದಂಥ ಮುಂದಿನ ವರ್ಷನೇ ಆ ಒಟ್ಟು ಎಲ್ಲ ಕಡೆ ಸಾಕಷ್ಟು ಕಡೆ ಆ ರಾಜಪಥಕ್ಕೆ ಅಳವಡಿಸಿದ್ದಂಥ ಕಂಬಗಳೇನಿತ್ತು ಎಲ್ಲ ಒಂದು ನಿಮಗೆ ಆ ವೈಟ್ ಕಲ್ಲಿನಲ್ಲಿ, ಮಾರ್ಬಲ್ ಕಲ್ಲಲ್ಲ, ಒಂದು ವೈಟ್ ಕಲ್ಲಲ್ಲಿ ಮಾಡಿದರು, ಎಲ್ಲ ಕಿತ್ಕತಾ ಬಂತು. ಇದ್ರ ಬಗ್ಗೆ ಅನೇಕ ಮಾಧ್ಯಮ ಮಿತ್ರರು ನಿರಂತರವಾಗಿ ಹೇಳಿದ್ರು, ಪಬ್ಲಿಕ್ ಟ್ಯಾಕ್ಸ್ ಮನಿ ವೇಸ್ಟ್ ಮಾಡ್ತಿದ್ದೀರಾ, ರಾಜಪಥದ ಕಾಮಗಾರಿ ಕಳಪೆ ಕಾಮಗಾರಿಯಾಗಿದೆ, ಒಂದು ಶಾಶ್ವತ ಕಾಮಗಾರಿ ಮಾಡಿಲ್ಲ ನೀವು. ಮತ್ತು ರಾಜಪಥದ ಕಾಮಗಾರಿ ತಗೋಬೇಕಂದ್ರೆ ಒಂದಂತೂ ಎಲ್ರಿಗೂ ಒಂದು ಸಾಮಾನ್ಯ ಜ್ಞಾನ ಇರಬೇಕಾಗಿತ್ತು ಸರ್. ಜನರ ಲೋಡ್ ತಡೆಯೋ ರೀತಿಯಲ್ಲಿ ನಮ್ಮ ಬ್ಯಾರಿಕೇಡ್ ಇರಬೇಕದು. ಏನು ಫುಟ್ಪಾತ್ಗೆ ಇವರು ಹಾಕಿದ್ದಾರೆ ಆ ಕಲ್ಲು ಜನರ ಲೋಡ್ ತಡೆಯೋ ರೀತಿಯಲ್ಲಿ, ಯಾಕೆ ಅಂದರೆ ಸಾವಿರಾರು ಜನ ದಸರಾ ನೋಡೋಕ್ಕೆ ಬರ್ತಾರೆ. ಆ ಜನ ನಿಂತಂಥ ಸಂದರ್ಭದಲ್ಲಿ ಆ ಲೋಡ್ ತಡೆಯೋ ರೀತಿ. ಮತ್ತು ಸಯಾಜಿರಾವ್ ರಸ್ತೆ ಪ್ರಮುಖವಾದಂಥ ರಸ್ತೆ. ನಿಮ್ಗೆ ಅದೇ ರೀತಿ ಅರಮನೆಯಿಂದ ಕಝನ್ ಪಾರ್ಕ್ ರೋಡ್ ಬಂದರೆ ಅದು ಅಷ್ಟೇ ಪ್ರಮುಖವಾದ ರಸ್ತೆ, ದಿನ ಸಾವಿರಾರು ಜನ ಅವನು ಓಡಾಡೋ ರಸ್ತೆ. ಆದರೆ ರಾಜಪಥದಲ್ಲಿ ನಿಜವಾಗಲೂ ಅದು ರಾಜಪಥ ಅಂತ ಹೇಳಿಸ್ಕೊಳ್ಳೋಕ್ಕೇ ನಾಲಾಯಕು, ಅವಮಾನ ಮಾಡ್ತಿದ್ದೀರಾ ರಾಜಪಥ ಅನ್ನೋ ಹೆಸರಿಟ್ಟಿ ಅಂತ ಅನಿಸುತ್ತೆ. ಎಲ್ಲ ಕಡೆ ಕಂಬ ಕಿತ್ತೋಗಿದೆ ಸರ್. ಅದನ್ನು ವಾಪಸ್ ರಿಪ್ಲೇಸ್ಮೆಂಟ್ ಮಾಡೋ ಕಡೆಗೆ ಗಮನನೇ ಕೊಟ್ಟಿಲ್ಲ. ಇವತ್ತು ಸಹ ನೀವು ಹೋದರೆ ಎಲ್ಲೂ ಅದು ವಾಪಸ್ ರಾಜಪಥ ಮಾಡಿದ್ರ ಈ ಕಾಮಗಾರಿ ಅನ್ನೋ ರೀತಿಯಲ್ಲಿದೆ. ಏನಂದ್ರೆ ಏನೂ ಮಾಡಿಲ್ಲ ಸರ್. ಅತ್ಯಂತ ಅದು ನರ್ಮ್ ಯೋಜನೆ ದುಡ್ಡು ನಿಜಕ್ಕೂ ನಮ್ಮ ರಾಜಪಥಕ್ಕೆ ಯಾವುದೇ ರೀತಿ ಉಪಯೋಗ ಆಗಿಲ್ಲ, ಅದು ಲಾಸ್ ಆಗಿದೆ. ಅಂದರೆ ಸಾರ್ವಜನಿಕ ಬೊಕ್ಕಸೆ ಹಣಕ್ಕೆ ಇವರು ಪೋಲ್ ಮಾಡಿದ್ದಾರೆ ಅನ್ನೋದು ನನಗೆ ಸ್ಪಷ್ಟವಾಗಿ ಕಾಣುತ್ತೆ ಸರ್. ಮೈಸೂರು ಮಹಾನಗರ ಪಾಲಿಕೆ ಬಳಿ ಇದನ್ನು ದುರಸ್ತಿ ಮಾಡಲು ಹಣವಿಲ್ಲದ ಕಾರಣ ಉರುಳಿದ ಕಲ್ಲುಗಳನ್ನು ಗುಡಿಸಿ ಮೂಲೆಗೆ ಹಾಕಲಾಗಿದೆ. ಮೈಸೂರಿನ ಸಯ್ಯಾಜಿರಾವ್ ರಸ್ತೆಯ ರಾಜಪಥ, ಇಲ್ಲಿನ ಗಾಳಿಯಲ್ಲಿ ಅರಮನೆಯ ಇತಿಹಾಸದ ಪರಿಮಳ ಇರಬೇಕಾಗಿತ್ತು. ಆದರೆ ದುರಂತ ಏನಪ್ಪಾ ಅಂದರೆ ಇಂದು ಇಲ್ಲಿ ಪಾದಚಾರಿಗಳು ಕೂಡ ಉಸಿರಾಡೋಕೆ ಪರದಾಡ್ತಾ ಇದ್ದಾರೆ. ಅಸಮರ್ಪಕವಾದಂತಹ ಒಳಚರಂಡಿ ವ್ಯವಸ್ಥೆಯಿಂದಾಗಿ ಚರಂಡಿ ನೀರು ಪಾದಚಾರಿ ಮಾರ್ಗದ ಕೆಳಗೆ ನಿಂತು ಕೊಳಿತಾ ಇದೆ. ಇದರಿಂದ ಹೊರಬರ್ತಾ ಇರುವಂತಹ ದುರ್ವಾಸನೆ ಎಷ್ಟಿದೆ ಅಂತಂದ್ರೆ ಜನರು ಈ ದಾರಿಯಲ್ಲಿ ಹೋಗುವಾಗ ಕಡ್ಡಾಯವಾಗಿ ಮೂಗು ಮುಚ್ಚಿಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. 16 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಈ ಯೋಜನೆಯಲ್ಲಿ ವೈಜ್ಞಾನಿಕ ಒಳಚರಂಡಿ ವ್ಯವಸ್ಥೆಯನ್ನೇ ಮರೆತಂತಿದೆ. ಮಳೆ ಬಂದರೆ ಸಾಕು, ರಾಜಪಥದಲ್ಲಿ ಕೊಳಚೆ ನೀರು ನದಿಯಂತೆ ಹರಿಯುತ್ತೆ. ವ್ಯಾಪಾರಿಗಳು ಮತ್ತು ಸಾರ್ವಜನಿಕರು ಈ ಕಬ್ಬು ವಾಸನೆಯ ನಡುವೆಯೇ ಜೀವನ ನಡೆಸ್ತಾ ಇದ್ದಾರೆ.
ಪಾಲಿಕೆ ಅಧಿಕಾರಿಗಳು ಮಾತ್ರ ಈ ಬಗ್ಗೆ ಜಾಣ ಕುರುಡುತನವನ್ನ ಪ್ರದರ್ಶಿಸ್ತಾ ಇದ್ದಾರೆ. ಬ್ಯಾಲೆಸ್ಟ್ರೇಡ್ಗಳು ಬಿದ್ದಿವೆ, ಚರಂಡಿಗಳು ಬ್ಲಾಕ್ ಆಗಿವೆ, ಆದರೆ ದುರಸ್ತಿ ಮಾಡುವ ಮನಸ್ಸು ಮಾತ್ರ ಯಾರಿಗೂ ಇಲ್ಲ. ಕೋಟಿ ಕೋಟಿ ಹಣ ಚರಂಡಿ ಪಾಲಾಗಿದೆ ಅನ್ನೋದಕ್ಕೆ ಈ ರಾಜಪಥವೇ ಸಾಕ್ಷಿ. ಕೇವಲ ದಸರಾ ಬಂದಾಗ ಬಣ್ಣ ಹಚ್ಚುವ ಪಾಲಿಕೆ ಜನರ ಈ ನಿತ್ಯ ನರಕಕ್ಕೆ ಮುಕ್ತಿ ನೀಡುತ್ತಾ? ಈ ದುರ್ವಾಸನೆಯಿಂದ ಮೈಸೂರಿಗರಿಗೆ ಯಾವಾಗ ಬಿಡುಗಡೆ? ಈ ಯೋಜನೆ ಕೇವಲ ದಸರಾ ಸಮಯದಲ್ಲಿ ಮಾತ್ರ ಮೇಕಪ್ ಮಾಡಿಕೊಳ್ಳುವ ಹಂತಕ್ಕೆ ತಲುಪಿದೆ. ರಾಜಪಥ ಮತ್ತೆ ತನ್ನ ಹಳೆ ವೈಭವವನ್ನು ಪಡೆಯುತ್ತಾ ಅಥವಾ ಪಾಲಿಕೆಯ ಉದಾಸೀನತೆಗೆ ಬಲಿಯಾಗುತ್ತಾ? ಕಾದು ನೋಡಬೇಕಾಗಿದೆ. ಸಂಜಯ್, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.